सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलपपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततम् आत्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿಗೆ ನಾವು ಮೊದಲನೇ ಈ ಅಧಿಕರಣದ ವಿಷಯವನ್ನ ನೋಡಿದ್ವಿ. ಒಂದಿಷ್ಟು ಈ ಕುರ್ವರ್ಥ ದೀಪಿಕಾ ವಾಕ್ಯವನ್ನ ನೋಡೋಣ. ಇದರ ಜೊತೆಗೆ ನಾವು ಈ ಸರ್ವವೇದ ಅಧಿಕರಣ ಅಥವಾ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣ ಅಂತ ಏನ್ ಕರಿತೀವಿ, ಇದರಲ್ಲಿ ಒಂದೇ ಸೂತ್ರ ಇಲ್ಲ, ಬಹಳಷ್ಟು ಸೂತ್ರಗಳಿದೆ ಈ ಅಧಿಕರಣದಲ್ಲಿ. ಆ ಎಲ್ಲ ಸೂತ್ರಗಳ ಅರ್ಥ ಏನು ಅಂತ ನಾವು ತಿಳ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಆ ಎಲ್ಲ ವಿಷಯಗಳು ನಮಗೆ ಸಿಗೋದೇ ಇಲ್ಲ ಅಂತಹ ವಿಷಯಗಳು. ಅಂದ್ರೆ ಮೊದಲಿಗೆ ಗುರುವರ್ಥ ದೀಪಿಕಾ ವಿಷಯ ನೋಡಿ, ನಾವು ಹಿಂದೆ ಸಂಧ್ಯಾಧಿಕರಣದಲ್ಲಿ ನೋಡಿದಂತೆ ಅವಾಗ ಹೇಗೆ ನೋಡಿದ್ವು ಹಾಗೆ ಆ ವಿಷಯಗಳನ್ನ ನೋಡೋಣ. ಇಲ್ಲಿ ಮೊದಲಿಗೆ ಪೃಥಕ್ ದೃಷ್ಟಿರೇವ ಪೂರ್ವಪಕ್ಷ ಪ್ರಾಪಿಕ. ಪ್ರಶ್ನೆ ಮಾಡೋನು ಒಂದ್ ಶಬ್ದ ಹಾಕಿದ, ಪೃಥಕ್ ದೃಷ್ಟಿ ಅಂತ ಹಾಕಿದ್ದ. ಅದಕ್ಕೆ ನಮಗ್ ವಿವರಣೆ ಗೊತ್ತಾಯ್ತು. ಒಂದೊಂದು ಶಾಖೆಗಳು ಒಂದೊಂದ್ ತರ ಹೇಳ್ತಾ ಇದೆ. ಹಾಗಾದ್ರೆ ಪ್ರತಿ ಶಾಖೆಗೂ ಒಬ್ಬೊಬ್ಬ ಅಧಿಕಾರಿ ಇರ್ತಾರೆ, ಓದೋನು. ಎಲ್ರಿಗೂ ಎಲ್ಲ ಅಧಿಕಾರ ಇಲ್ಲ ಅನ್ನೋ ತರ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದರಿಂದ ಒಂದೊಂದು ಶಾಖೆಯಲ್ಲಿ ಒಂದೊಂದ್ ತರ ಹೇಳಿರ್ತಾರೆ. ಆ ವಿಷಯವನ್ನ ಅವನು ತಿಳ್ಕೊಳ್ತಾನೆ. ಅದು ಕೂಡ ಯಾರ್ಯಾರು ಯಾವ್ಯಾವ ಶಾಖೆಗೆ ಸಂಬಂಧಪಟ್ಟಿರ್ತಾರೋ ಅವರು ಮಾತ್ರ ತಿಳ್ಕೊಳ್ಬೇಕು ಅಂತ ಬಂತು. ಈಗ ಗುರುವರ್ಥ ದೀಪಿಕಾದ ಮೊದಲನೇ ವಾಕ್ಯ ಗಮನಿಸಿ. ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಇತ್ಯಧಿಕರಣೇ. ಇದೊಂದು ಅಧಿಕರಣ ಅಂದ್ರೆ ಸುಮಾರು ಸೂತ್ರಗಳಿರುತ್ತೆ ಇದರಲ್ಲಿ. ಇಲ್ಲೇನ್ ಹೇಳಿದ್ದಾರೆ, ಪ್ರತಿ ಶಾಖಂ, ಪ್ರತಿ ಶಾಖೆಗಳು, ಪ್ರತಿ ಶಾಖೆಗಳಲ್ಲಿ ಹೇಳೋ ವಸ್ತುಗಳು ಬೇರೆ ಬೇರೆ. ಆದ್ರಿಂದ ಬೇರೆ ಬೇರೆ ಆದ್ರಿಂದಲೇ ಇಂಥವ್ರು ಇಂಥದ್ದನ್ನು ಮಾತ್ರ ಓದಿ, ಇಂಥವ್ರು ಇಂಥದ್ದನ್ನು ಓದಿ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ಹೇಳಿದ್ದನ್ನು ತಿಳ್ಕೊಂಡ್ರೆ ನಾವು ಸಾಕು.
ಅಂತ ಇದು ಪೃಥಕ್ ದೃಷ್ಟಿ, ಇದು ಪೂರ್ವ ಪಕ್ಷ ಅಂತ ಇವರು ಸಾಮಾನ್ಯವಾಗಿ ಬರೋದು. ನಾವ್ ಈ ಪೂರ್ವ ಪಕ್ಷ ಸರಿಯಾಗಿ ನಾವ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತತ್ವಪ್ರಕಾಶಿಕ, ಬ್ರಹ್ಮಸೂತ್ರ ಭಾಷ್ಯ, ಆ ಸೂತ್ರಗಳ ಅರ್ಥ ಅದನ್ನೆಲ್ಲ ನೋಡ್ಬೇಕು. ಅದು ನಾನು ಸಂಕ್ಷೇಪವಾಗಿ ಆ ಭಾಷ್ಯ ಸೂತ್ರಗಳ ಅರ್ಥವನ್ನ ಹೇಳಿ ಮುಂದಕ್ಕೆ ಹೋಗ್ತೀನಿ ನಂತರ. ಇಲ್ಲಿ ನೇರವಾಗಿ ಬಂದ ವಿಷಯ ನೋಡೋಣ. ಈಗ ಇದು ಮುಂದೆ ಇದೊಂದು ಹೇಳ್ತಾರೆ, ಇದಕ್ಕೆ ಉತ್ತರ ಹೇಳ್ತಾರೆ. ಈಗ ಅವನು ಪ್ರಶ್ನೆ ಮಾಡಿದ್ದು, ಅನೇಕ ಶಾಖೆಗಳಿದೆ, ವೇದ ಶಾಖೆಗಳು, ಯಜುಶಾಖೆ, ಋಕ್ಷಾಖೆ ಬೇಕಾದಷ್ಟಿದೆ, ಅವ್ರವ್ರು ಅದನ್ನ ಮಾತ್ರ ಓದಬೇಕು, ಮತ್ತೆ ಅಲ್ಲಿ ಹೇಳಿರೋ ವಿಷಯ ಬೇರೆ ಬೇರೆ ಅಂತ ನೀವ್ ಹೇಳಿದ್ರಿ. ಅದಕ್ಕೆ ಉತ್ತರ ಇಷ್ಟೇ, ಒಂದ್ ವಾಕ್ಯ ಇದೆ, ವೇದ ವಾಕ್ಯ. ಆ ವೇದ ವಾಕ್ಯ ಏನ್ ತಿಳಿಸಿದೆ? ನಾನಾ ವೇದೈರಿತಿಹಾಸೈ ಪುರಾಣೈ ಸುಜ್ಞೇಯೇಕೋ ಭಗವಾನ್ ಯುಕ್ತಿಭಿಶ್ಚ ಅಂತ ಒಂದು ವೇದ ವಾಕ್ಯ. ಇದಕ್ಕೇನರ್ಥ? ನೀವು ಅನೇಕ ವೇದಗಳಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಹೀಗೆಲ್ಲ ಇದೆ, ಅನೇಕ ವೇದ. ಇತಿಹಾಸ ಇದೆ, ಮಹಾಭಾರತ ಇದೆ, ಪುರಾಣಗಳಿವೆ, ಎಲ್ಲದರಿಂದಲೂ ಹಾಗೆ ಯುಕ್ತಿಭಿಶ್ಚ ಅನೇಕ ಕಾರಣ. ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಅಂದ್ರೆ ಒಬ್ಬ ಯಾರೋ ಇರ್ಬೇಕು, ದೇವರು ಅಂತ. ಹೀಗೆ ಅನೇಕ ಪುರಾಣ, ಇತಿಹಾಸ, ಮತ್ತೆ ವೇದ, ಯುಕ್ತಿ, ಎಲ್ಲದರಿಂದ ಏನಂತ ತಿಳ್ಕೊಳ್ತೀವಿ ಗೊತ್ತಾ? ಸುಜ್ಞೇಯೋ ಏಕೋ ಭಗವಾನ್, ಒಬ್ಬನೇ ಆ ದೇವರನ್ನೇ ತಿಳಿಯೋದು ಮುಖ್ಯ ಉದ್ದೇಶ. ಇಷ್ಟೆಲ್ಲ ನಾವು ತಿಳ್ಕೊಳ್ಳೋದ್ರ ಉದ್ದೇಶ, ಇಷ್ಟೆಲ್ಲ ನಾವು ಯಾಕೆ ಓದ್ಬೇಕು ಅಂದ್ರೆ ದೇವರನ್ನ ತಿಳ್ಕೊಳ್ಬೇಕು, ಒಬ್ಬ ದೇವ್ರ ಬಗ್ಗೆನೆ ಹೇಳ್ತಾ ಇರೋದು. ಹಾಗಾದ್ರೆ ಏನಾಯ್ತು? ವೇದ ವಾಕ್ಯ ಸ್ಪಷ್ಟಪಡಿಸಿದೆ, ಪ್ರತಿ ಶಾಖೆ ಬೇರೆ ಬೇರೆ ಅದ್ರ ಬಗ್ಗೆ ಹೇಳಿಲ್ಲ. ಈಗ ಯಜುಶಾಖೆಯಲ್ಲಿ ದೇವರನ್ನ ಬಿಟ್ಟು ಇನ್ನೊಂದೇನೋ ಹೇಳಿದ್ವಿ ನಾವ್ ಅನ್ಕೊಳ್ತೀವಿ, ಹಾಗಲ್ಲ. ಕರ್ಮಕಾಂಡವನ್ನ ತೆಗೆದ್ರೆ, ಕರ್ಮಕಾಂಡ ಅಂದ್ರೆ ಯಜ್ಞ, ವೈದಿಕ ಯಜ್ಞ ಇದೆಯಲ್ಲ, ವೇದದಲ್ಲಿ ಬರುವಂತ ಈ ಯಜ್ಞಗಳ ಪ್ರಕ್ರಿಯೆ ಇದೆಯಲ್ಲ, ಅಂಥ ಪ್ರಕ್ರಿಯೆಗಳನ್ನ ಒಳಗೊಂಡಿರೋ ಭಾಗ ಮಾತ್ರ ಅಂತ ಭಾವಿಸ್ಬೇಡಿ. ಅದನ್ನೆಲ್ಲ ಓದ್ತಾ ಓದ್ತಾ ಅಲ್ಲೂ ದೇವರ ಚಿಂತನೆಗೆ ಮಹತ್ವ ಕೊಟ್ಟಿರೋದು. ಕರ್ಮಕಾಂಡ, ಯಜ್ಞಕಾಂಡ ಅಂತ ಏನ್ ಕರಿತೀವಿ, ಅಲ್ಲೂ ಅದೇ. ಹಾಗಾದ್ರೆ ಯಾವ್ದೇ ದೇವತಾ ಕಾಂಡ ತಗೊಳ್ಳಿ, ಕರ್ಮಕಾಂಡ ತಗೊಳ್ಳಿ, ಜ್ಞಾನಕಾಂಡ ಅಂತೂ ಹೇಳೋದೇ ಬೇಡ. ಹೀಗೆ ಪ್ರತಿ ಕಾಂಡಗಳಲ್ಲೂ ಕೂಡ ದೇವರ ಮುಖ್ಯ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರೋದು, ಮುಖ್ಯವಾಗಿ ಅದನ್ನೇ ಹೇಳಲಿಕ್ಕೆ ಹೊರಟಿರೋದು. ಯಾಕಂದ್ರೆ ಈ ವೇದವಾಕ್ಯನೂ ಸ್ವಯಂ ಪ್ರಮಾಣ. ಹಾಗಾದ್ರೆ ಋಕ್ಷಾಖೆಯಲ್ಲಾಗ್ಲಿ, ಯಜುಶಾಖೆಯಲ್ಲಾಗ್ಲಿ, ಯಾವುದೇ ಶಾಖೆ ಓದಿ, ಆ ಶಾಖೆಯಲ್ಲಿ ಮುಖ್ಯವಾಗಿ ಹೇಳೋದು ಏನು? ದೇವರ ಮಹಿಮೆನೇ ಹೇಳೋದು. ನೀವ್ ಅದನ್ನ ಬಿಟ್ಬಿಟ್ಟು ಬೇರೆ ಏನೋ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ಮೊದಲು ತಪ್ಪು. ಹಾಗ ಅನ್ಕೊಂಡಿದ್ರೆ ಆಯಾಯ ಶಾಖೆಯವರು ಅದನ್ನ ಮಾತ್ರ ಓದ್ಕೊಳ್ಳಿ ಸಾಕು ಅಂತ ಹೇಳ್ಬೋದಿತ್ತು. ಆದ್ರೆ ದೇವರ ಬಗ್ಗೆನೆ ಎಲ್ಲಾ ವೇದ, ಎಲ್ಲಾ ಪುರಾಣ, ಎಲ್ಲಾ ಇತಿಹಾಸ ಹೇಳಲಿಕ್ಕೆ ಹೊರಟಿದೆ. ಸುಮ್ನೆ ಹೇಳ್ತಾ ಇಲ್ಲ, ಇದನ್ನ ವೇದವಾಕ್ಯ ಪ್ರಮಾಣ ಕೊಟ್ಟೆ ಹೇಳ್ತಾ ಇದ್ದಾರೆ. ಆದ್ರಿಂದ ನಾನಾ ಶಾಖೆಗಳಲ್ಲಿ ದೇವರ ಮಹಿಮೆಯನ್ನ ವಿಚಿತ್ರವಾಗಿ ಹೇಳ್ತಾರೆ, ಅನೇಕ ಪ್ರಕಾರವಾಗಿ ಹೇಳ್ತಾರೆ, ಅನೇಕ ರೀತಿ ಇದೆ. ನಿಮಗೆ ಚೆನ್ನಾಗಿ ದೇವರ ಪ್ರಸಾದ ಆಗ್ಬೇಕಾ, ಎಷ್ಟು ಸಾಧ್ಯನೋ ಅಷ್ಟು ಶಾಖೆಯಲ್ಲಿರೋ ವಿಷಯಗಳನ್ನು ಓದ್ಬೇಡಿ ಅಂತ. ಇದು ನಿಜವಾದ ಸಿದ್ಧಾಂತ. ಒಂದೊಂದೇ ಓದಿ ಆಯಾಯ ಅಧಿಕಾರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅದು ಹೇಗೆ? ಹಾಗೇನು ಹೇಳಿಲ್ಲ. ನಮ್ಗೆ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಮತ್ ಯಾಕೆ ಯಜುಶಾಖೆ, ಋಕ್ಷಾಖೆ ಅಂತ ಯಾಕೆ ವಿಭಾಗ ಯಾಕೆ ಮಾಡ್ಬೇಕು? ಇವೆಲ್ಲರೂ ಒಂದೇ ಶಾಖೆಗಳು, ಎಲ್ಲ ಶಾಖೆಗಳು ಏನಿದ್ದಾರೆ ಬೇರೆ ಬೇರೆ ಅಂತ ಮಾಡಿಟ್ಟಿದ್ದೀರಿ, ಎಲ್ಲರೂ ಒಂದೇ ಅಂತ ಮಾಡ್ಬಿಡಿ. ಆಗ ಸುಮ್ನೆ ಸುಲಭ, ಯಾರು ಎಷ್ಟು ಬೇಕೋ ಅಷ್ಟು ಓದ್ಕೊಳ್ಳಿ ಅಂತ ಮಾಡ್ಬೋದಿತ್ತಲ್ವಾ ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತೆ. ಇದಕ್ಕೆ ನ್ಯಾಯ ಸುಧಾದಲ್ಲಿ ಉತ್ತರ ಕೊಡ್ತಾರೆ. ಆ ಸುಧಾ ಭಾಗ ಬಂದಾಗ ನೋಡೋಣ. ಸದ್ಯಕ್ಕೆ ಇಲ್ಲಿ ಉತ್ತರ ಏನ್ ಕೊಟ್ಟ ಹಾಗಾಯ್ತು ಅಂದ್ರೆ, ಅನೇಕ ಶಾಖೆಗಳಲ್ಲಿ ದೇವರ ಮಹಿಮೆಯನ್ನ ಅನೇಕ ರೀತಿ ಹೇಳಿದ್ದಾರೆ. ಅದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ತಿಳಿದ್ರೆ ಬೇಗ ದೇವರ ಮಹಾಪ್ರಸಾದ ಆಗತ್ತೆ. ದೇವರ ಪ್ರಸಾದ ಸಿಗೋದು ಸಿಗತ್ತೆ ನಿಜ. ಈ ಭಾಗವತಲ್ಲಿ ಬಂತು, ಭಗವಾನ್ ಪ್ರಸೀದತಾಂ ಅಂತ ಶುಕಾಚಾರ್ಯ ಪ್ರಾರ್ಥನೆ ಮಾಡಿದ್ರು. ಯಾವ ಪ್ರಸಾದಕ್ಕೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದು? ಮಹಾಪ್ರಸಾದ. ಸಾಮಾನ್ಯವಾಗಿ ಒಂದು ಶಬ್ದ ಹೇಳಿದ್ರೆ ಅದು ಮುಖ್ಯವಾದ ಅರ್ಥವನ್ನೇ ಹೇಳುತ್ತೆ. ಈಗ ಗೀತೆ ಅಂದ್ರೆ ಯಾವ್ದೋ ಗೀತೆ, ರುದ್ರಗೀತೆ, ಯಾವ್ದೋ ಗೀತೆ ತಗೊಳ್ಳಲ್ಲ ನಾವು, ಭಗವದ್ಗೀತೆನೆ ತಗೊಳ್ತೀವಿ. ಅಂದ್ರೆ ಅಷ್ಟು ಪ್ರಸಿದ್ಧ. ವ್ಯಾಸರು ಅಂದ್ರೆ ಅದು ವೇದವ್ಯಾಸರೇ, ಇನ್ಯಾರಿಗೋ ಹೆಸರಿದ್ರೆ ಅದನ್ನ ನಾವು ತಗೊಳ್ಳಲ್ಲ, ವೇದವ್ಯಾಸರೇ ಪ್ರಸಿದ್ಧ. ಸೇನಾ ಅಂದ್ರೆ ಅದು ಭೀಮಸೇನ ನೆನಪಾಗ್ಬಿಡತ್ತೆ. ಹೀಗೆ ಒಂದೊಂದು ಆ ಹೆಸರುಗಳನ್ನ ಕೇಳಿದಾಗ ನಮ್ಗೆ ಅದೇ ನೆನಪಾಗತ್ತೆ, ಪ್ರಸಿದ್ಧ ಅದು. ಅದ್ ಬಿಟ್ಟು ಬೇರೆ ಕಡೆ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ, ಆ ಕಡೆ ತಲೆ ಹೋಗೋದಿಲ್ಲ. ಹಾಗೆ ಪ್ರಸಾದ ಅಂದ್ರೆ ಅದ್ ಮಹಾಪ್ರಸಾದ ಅಂತಾನೆ ಅರ್ಥ. ಶುಕಾಚಾರ್ಯರು ಬೇಡದ್ದು ಮಹಾಪ್ರಸಾದ, ಜ್ಞಾನಿಗಳು ಬೇಡೋದು ಅದನ್ನೇ. ಮೋಕ್ಷಕ್ಕೆ ಬೇಕಾದ ಯಾವ ಮಹಾಪ್ರಸಾದ, ದೇವರ ಪ್ರಸಾದ ಅದು ಬೇಕು. ಸಾಮಾನ್ಯವಾಗಿ ದೇವರ ಅನುಗ್ರಹ ಆಗ್ತಾ ಇರುತ್ತೆ. ಅನುಗ್ರಹ ಪ್ರಸಾದ ಇಲ್ದೆ, ದೇವರ ಪ್ರಸಾದ ಇಲ್ದೆ ಯಾವ ಜೀವಿನೂ ಇರಲ್ಲ. ದೇವರ ಪ್ರಸಾದ ಇರೋದ್ರಿಂದಲೇ ದೇಹ ಬಂದಿದೆ, ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಎಲ್ಲವೂ ಕೂಡ ಆಗತ್ತೆ ದೇವರ ಅನುಗ್ರಹ ಇದ್ರೆ. ಈ ಪ್ರಸಾದ ಪಡೆಯೋದು ಮುಖ್ಯ ಅಲ್ಲ, ಆ ಮಹಾಪ್ರಸಾದ. ಮಹಾಪ್ರಸಾದ ಅಂತ ಯಾವ್ದಕ್ ಕರೀತಾರೆ? ಯಾವ ಪ್ರಸಾದ ಆದ್ರೆ ನೀವು ಮೋಕ್ಷದಲ್ಲಿ ಕಾಲಿಡ್ತೀರೋ ಅಂತಹ ಪ್ರಸಾದ, ಅದು ಮಹಾಪ್ರಸಾದ.
ಆ ಮಹಾಪ್ರಸಾದ ಬೇಕು ಅಂತ ನಾವು ಪ್ರಾರ್ಥಿಸ್ಬೇಕು. ಅದರಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಹೇಳಿದ್ದಾರೆ ಮುಂದಕ್ಕೆ, ಶ್ರುತೇ ಮೂರನೇ ಲೈನು, ಶ್ರುತೇ ನಾನಾ ಶಾಖೋಕ್ತ ವಿಚಿತ್ರ ಮಹಿಮತ್ವೇನ ಸುಷ್ಠು ಜ್ಞೇಯತ್ವಂ, ಚೆನ್ನಾಗಿ ತಿಳಿಬೇಕು. ಅಂದ್ರೆ ಮೋಕ್ಷ ಸಾಧನ ಮಹಾಪ್ರಸಾದ ಸಿದ್ಧ್ಯರ್ಥಂ ಅಪೇಕ್ಷಿತಂ. ದೇವ್ರು ಯಾಕೆ ಬೇಕು, ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಆ ದೇವರ ಮಹಾಪ್ರಸಾದ ಆಗ್ಲಿಕ್ಕೆ ಒಂದಲ್ಲ ಎರಡಲ್ಲ, ನಿಮ್ಮ ಶಕ್ತಿ ಮೀರಿ ಎಷ್ಟಾಗತ್ತೋ ಅಷ್ಟು ಅಂತ. ವಸ್ತುವಾಗ ನಿಮ್ಮ ಶಕ್ತಿ ಅನುಗುಣವಾಗಿ ಅಂತ ಹೇಳ್ತಾರೆ, ಅಷ್ಟೇ ಆಗೋದು. ದೇವರು ಏನ್ ಮಾಡಿಸ್ತಾನೋ ಅಷ್ಟೇ ನಮ್ಮ ಶಕ್ತಿ ಅನುಗುಣವಾಗಿ. ಅದಕ್ಕೆ ಆತ್ಮ ಯೋಗ್ಯವಾದ, ತನಗೆ ಯೋಗ್ಯವಾದ ಶಕ್ತಿ ಏನಿದೆ, ತನ್ನ ಯೋಗ್ಯತೆಗೆ ಸಂಬಂಧಪಟ್ಟ ಹಾಗೆ ಅಷ್ಟರಿಂದ ತಾನು ಶಾಖೆಗಳನ್ನ ಅಧ್ಯಯನ ಮಾಡ್ಬಿಡ್ಬೇಕಂತೆ. ಹಾಗಾದ್ರೆ ಆತ್ಮಯೋಗ್ಯವಾದ ಶಕ್ತಿಯಿಂದ, ತನ್ನಲ್ಲಿರುವಂತಹ ಶಕ್ತಿ ಏನಿದೆ ಯೋಗ್ಯತೆಗೆ ತಕ್ಕ ಹಾಗೆ ಆ ಶಕ್ತಿಯನ್ನ ಇಟ್ಟುಕೊಂಡು ಎಷ್ಟು ಶಾಖೆಗಳು ಸಾಧ್ಯನೋ ಅಷ್ಟು ಓದ್ಬಿಡ್ಬೇಕು. ಅದನ್ನ ಇಲ್ಲಿ ತಿಳಿಸಿ ಸುಜ್ಞೇಯತ್ವಮೇವ ಸಿದ್ಧಾಂತ ಸ್ಥಾಪಕಂ. ಅದನ್ನ ಪೂರ್ವ ಪಕ್ಷಿ ಪ್ರಶ್ನೆ ಮಾಡಿದ್ದೆ ಸರಿಯಿಲ್ಲ. ಅವನು ಬೇರೆ ಬೇರೆ ಶಾಖೆಯಲ್ಲಿ ಬೇರೆ ಬೇರೆಯವ್ರ ಬಗ್ಗೆ ಹೇಳ್ತಾರೆ ಅನ್ನೋದೇ ತಪ್ಪು. ಹಾಗಾಗಿ ಆ ವ್ಯವಸ್ಥೆ ಅನ್ನೋದು ತಪ್ಪು. ಅವ್ರವರೇ ಓದ್ಬೇಕು ಅಷ್ಟಿಷ್ಟೇ ಅಂತ ಹೇಳೋದು ತಪ್ಪು. ಯಾಕೆ, ಇದೆಲ್ಲ ಮೂಲ ಭ್ರಮೆ ಏನು? ಅವ್ನು ಪ್ರಶ್ನೆ ಮಾಡ್ಲಿಕ್ಕೆ ಇದೇ ಮುಖ್ಯ ಕಾರಣ. ಅವನ ತಲೆಯಲ್ಲಿ ಏನಿದೆ ಅಂದ್ರೆ, ಇದೇ ತಲೆಯಲ್ಲಿದೆ, ಈ ವೇದ ರಾಶಿಗಳಲ್ಲಿ ಮತ್ತೆ ಅದರ ಶಾಖೆಗಳಲ್ಲಿ ಎಲ್ಲ ಬೇರೆ ಬೇರೆ ವಿಷಯ ಅಂತ ತಲೆಯಲ್ಲಿದೆ. ಬೇರೆ ಬೇರೆ ವಿಷಯ ಅಲ್ಲ, ಬೇರೆ ಬೇರೆ ವಿಷಯ ಇಲ್ಲ ಅಂತಂದ್ರೆ ಏನರ್ಥ ಹೇಳ್ತಾ ಇರೋದು ಮಧ್ವಾಚಾರ್ಯರು ಕೂಡ. ಮುಖ್ಯವಾಗಿ ಅದರ ಬಗ್ಗೆ ಹೇಳೋದ್ರಲ್ಲೇ ಅವ್ರಿಗೆ ಆಸಕ್ತಿ ಇಲ್ಲ. ಅಂದ್ರೆ ವೇದ ಶಾಖೆಗಳಲ್ಲೆಲ್ಲ ಮುಖ್ಯವಾಗಿ ಯಾರ ಬಗ್ಗೆ ಇದೆ ಅಂದ್ರೆ, ಆ ಸಾವಿರಾರು ಪುಟಗಟ್ಲೆ ಸಾವಿರಾರು ವೇದ ಮಂತ್ರಗಳನ್ನ ಗಮನಿಸಿದಾಗ ನಮಗ್ ಗೊತ್ತಾಗೋದೇನು, ಓ ವೇದ ಮಂತ್ರ ದೇವರ ಮಹಿಮೆ ಹೇಳಕ್ಕೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅದನ್ನ ದೃಷ್ಟಿ ಇಟ್ಕೊಂಡು ಹೊರಟಿದೆ ಅಂತ. ಯಾಕೆಂದ್ರೆ ಯಾವ್ದೋ ಒಂದ್ 2-3 ಮಂತ್ರ, 1-2-3 ಸೂಕ್ತ ನೋಡಿ ತೀರ್ಮಾನ ಮಾಡೋದಲ್ಲ. ಯಾವ್ದೋ ಒಂದು ಜ್ಯೋತಿಷ್ಠೋಮ ಯಾಗ, ಅಶ್ವಮೇಧ ಯಾಗ, ಒಂದಿಷ್ಟು ಯಾಗಗಳ ಬಗ್ಗೆ ವೇದದಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಇದೇನ್ ದೇವ್ರ ಬಗ್ಗೆ ಹೇಳ್ತಾ ಇದೆಯಾ, ಯಾಗಗಳ ಬಗ್ಗೆ ಹೇಳ್ತಾ ಇದೆ ಅಂತ ಭಾವಿಸೋಂಗಿಲ್ಲ. ವಿಶಾಲ ದೃಷ್ಟಿ, ತುಂಬಾ ವೇದ ಮಂತ್ರ ನೋಡ್ಬೇಕು. ಸಾವಿರಾರು ವೇದ ಮಂತ್ರಗಳ ಅಧ್ಯಯನ ಮಾಡಿದಾಗ ಅದರ ಪಾಕ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅದ್ ಏನ್ ಹೇಳಲಿಕ್ಕೆ ಹೊರಟಿದೆ, ಅದರ ಮುಖ್ಯ ಉದ್ದೇಶ ಏನು ಅಂತ ಆಮೇಲೆ ಗೊತ್ತಾಗೋದು. ನಾವ್ ಈಗ್ಲೇ ಯಾವ್ದೊಂದ್ 5-6 ಮಂತ್ರ ಓದ್ ತೀರ್ಮಾನ ಮಾಡೋದ್ಲಿಕ್ಕೆ ಆಗಲ್ಲ ನಮ್ ಕೈಲಿ. ಅಷ್ಟೇ ಅಲ್ಲ, ಈಗ ಭಾಗವತನೇ ಉದಾಹರಣೆ ತಗೊಳ್ಳಿ. ಭಾಗವತದಲ್ಲಿ ಎಷ್ಟು ವಿಷಯ ಬರುತ್ತೆ. ನಾವು ಭಾಗವತ ಅಂದ್ರೆ ಕೃಷ್ಣ ನೆನಪಾಗತ್ತೆ, ಕೃಷ್ಣನ ಚರಿತ್ರೆ, ಕೃಷ್ಣನ ಮಹಿಮೆ ಹೇಳಿಕ್ ಭಾಗವತ ಹೊರಟಿದೆ. ವಾಸ್ತವಿಕವಾಗಿ ಭಾಗವತದ ಒಂದೊಂದು ಸಂದರ್ಭ ನೋಡಿದಾಗ್ಲು ಅಲ್ಲಿ ಶೌನಕರು, ಸೂತ ಪುರಾಣಿಕರು, ಲೇಖ, ಶುಕಾಚಾರ್ಯರು, ಪರೀಕ್ಷಿತ ಅವ್ರು ಮಾತಾಡಿದ್ದು, ಭಗವದ್ ಭಕ್ತರ ಕಥೆ, ಎಷ್ಟು ಜಡ ಭರತರ ಕಥೆ, ಮತ್ತೆ ದಕ್ಷರ ಯಜ್ಞ ಪ್ರಸಂಗ ಎಲ್ಲ ಬರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಏನ್ ಹೇಳ್ತಾರೆ, ಭಾಗವತದ ದೃಷ್ಟಿ ಏನಂದ್ರೆ ಭಾಗವತ ದೇವರನ್ನೇ ಹೇಳ್ತಾರೆ ಮುಖ್ಯವಾಗಿ. ಅದ್ ಹೆಂಗ್ ಹೇಳಿದ್ರೆ, ಇಷ್ಟೆಲ್ಲ ವಿಷಯ ಇದೆ, ಇಷ್ಟೆಲ್ಲ ವಿಷಯಗಳಿದ್ದಾಗ ದೇವರನ್ನೇ ಹೇಳ್ತಾರೆ ಭಾಗವತ ಮುಖ್ಯವಾಗಿ. ದೇವರ ಸರ್ವೋತ್ತಮತ್ವ, ದೇವರ ಪ್ರಸಾದಕ್ಕಾಗಿ ಭಾಗವತ ಹೊರಟಿದೆ. ಇದ್ ಹೆಂಗ್ ಸಾಧ್ಯ ನೋಡಿ. ಪೂರ್ಣ ಶುಕಾಚಾರ್ಯರು ಪ್ರಾರಂಭ ಮಾಡಿದ್ದೇ ಭಗವಾನ್ ಪ್ರಸೀದತಾಮ್ ಅಂತ ಅವ್ರು ಹೇಳಿದ್ದ ಹಂಗ್ ಶುರು ಮಾಡಿದ್ದು. ನಮ್ಗೆ ಇಡೀ ಭಾಗವತ ಗಮನಿಸಿದ ಮೇಲೆ ನಿಜವಾಗ್ ಭಾಗವತ ದೃಷ್ಟಿ ಏನು ಅಂತ ಗೊತ್ತಾಗುತ್ತೆ. ಓಹೋ, ದೇವರ ಕೃಷ್ಣನ ಸರ್ವೋತ್ತಮತ್ವ ಸ್ಥಾಪನೆ, ಕೃಷ್ಣನ ಮಹಿಮೆಯನ್ನು ಹೇಳಲಿಕ್ಕೆ ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು ಇದು ಹೊರಟಿದೆ ಅಂತ ಆಗ ಹೇಳ್ಬೋದು ನಾವು. ಅಲ್ಲಿವರೆಗೂ ನಾವ್ ಹೇಳಲಿಕ್ಕಲ್ಲ. ಅಂದ್ರೆ ಸಮಗ್ರ ಭಾಗವತದ ಪರ್ಯಾಲೋಚನೆ ಆಗ್ಬೇಕು. ಅಷ್ಟು ನೋಡಿದಾಗ ಭಾಗವತದ ದೃಷ್ಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಈ ಭಾಗವತದ್ದೇ ಹೀಗಾದ್ರೆ, 18,000 ಭಾಗವತದ್ದೇ ಹೀಗಾದ್ರೆ, ಅನಂತ ವೇದ ರಾಶಿಗಳು, ಈ ವೇದ ರಾಶಿಗಳ ನಿರ್ಣಯ ಇದು ಯಾವ ದೃಷ್ಟಿಯಿಂದ ಹೊರಟಿದೆ, ಯಾರ ಬಗ್ಗೆ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಗೊತ್ತಾಗೋದು ಬ್ರಹ್ಮಸೂತ್ರಗಳ ಸಹಾಯ ಇಲ್ಲದೆ ಗೊತ್ತಾಗಲ್ಲ. ಬ್ರಹ್ಮಸೂತ್ರ ಸಹಾಯ ಮಾಡಿದೆ, ನಮಗ್ ಗೊತ್ತಾಯ್ತು. ಅದು ಯಾವುದೇ ಇತಿಹಾಸ, ಯಾವುದೇ ಪುರಾಣ, ಯಾವುದೇ ವೇದ ಎಲ್ಲ ಹೇಳೋದು ಆ ಭಗವಂತರನ್ನೇ ಮುಖ್ಯವಾಗಿ. ಇಷ್ಟು. ಆದ್ರಿಂದ ಯಥಾಶಕ್ತಿ ಎಲ್ಲ ಶಾಖೆಗಳನ್ನ ಅಧ್ಯಯನ ಮಾಡ್ಬೇಕು ಅಂತಾನೆ ಇರೋದು. ಸರಿ, ಇದಾದ ಮೇಲೆ ಯೋಗ್ಯತೆ ಬಗ್ಗೆ ಒಂದ್ ಮಾತು ಬಂತೀಗ. ಯೋಗ್ಯತೆ ಅಂದ್ರೆ ಮನುಷ್ಯರ ಯೋಗ್ಯತೆ ಏನು ಅಂತ ಈಗ ಒಂದ್ ಮಾತು ಹೇಳ್ತಾರೆ. ಇದು ವಾದಿರಾಜರು ತಾವು ಈಗ ನಿರ್ಣಯ ಮಾಡಿ ಕೊಡ್ತಾರೆ. ಇದನ್ನು ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದು ನಿರ್ಣಯ ಮಾಡಿ ಅವರು ತೋರಿಸಿದ್ದಾರೆ. ಯದ್ಯಪಿ ಮಾನುಷಾಣ ಗುಣ ಚತುಷ್ಟಯ ಉಪಾಸನೆ ಏವ ಯೋಗ್ಯತಾ. ವಸ್ತುತ ಮನುಷ್ಯರಿಗೆ ಯೋಗ್ಯತೆ ಇರೋದು 4. ದೇವರ 4 ಗುಣ ಉಪಾಸನೆ ಮಾಡ್ಲಿಕ್ಕೆ ಅಷ್ಟೇ ಯೋಗ್ಯತೆ ಇರೋದು, ಅಷ್ಟೇ. ಅದರಲ್ಲೂ ಒಂದೊಂದು ಗುಣ ಸರಿಯಾಗಿ ಮಾಡ್ತೀವ, ಸಾಧ್ಯ ಇಲ್ಲ, ಕಷ್ಟ ಇದೆ. ಅಂತೂ ಮಾನುಷಾಣ ಗುಣ ಚತುಷ್ಟಯ ಉಪಾಸನೆ ಏವ ಯೋಗ್ಯತಾ, ಮನುಷ್ಯರಿಗೆ ಇಷ್ಟೇ ಯೋಗ್ಯತೆ. ಸಚ್ಚಿದಾನಂದ ಆತ್ಮೇತಿ
ಮಾನುಷೈಸ್ತು ಸುರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾತ್ವಖಿಲೈರ್ಗುಣೈಃ ಅಂತ ಶುರು ಆಗತ್ತೆ ನೋಡಿ. ಆ ಭಾಗ ನಮ್ಗೆ ನೆನಪಿಸ್ಕೊಳ್ಬೇಕು. ಆ ಭಾಗವನ್ನ ನಾವು ಈ ಇದರಿಂದ ಸತ್ ಚಿತ್ ಆನಂದ ಆತ್ಮ, ಸಚ್ಚಿದಾನಂದ ಆತ್ಮ, ಸತ್ ಚಿತ್ ಆನಂದ ಆತ್ಮ, ಇದು ಮಾನುಷೈಹಿ. ಸುರೇಶ್ವರೈಹಿ ದೇವತೆಗಳ ಕಥೆ ಏನು, ಅದು ಬಹುಗುಣ ಬೇಕಾದಷ್ಟು, ಬಹು ಅವ್ರವ್ರು ಎಷ್ಟೆಷ್ಟೋ ಅಸಾಧ್ಯ. ಬ್ರಹ್ಮದೇವರು ಅಖಿಲ ಗುಣೈಹಿ, ಬ್ರಹ್ಮಣಾತು ಅಖಿಲ ಇರ್ಗುಣೈಹಿ. ನಾವೆಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ ಅಣುಭಾಷ್ಯವನ್ನ, ಅದರ ಭಾಗ ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ ಅಷ್ಟಾಯ್ತು. ಒಂದು ಸುರೇಶ್ವರೈಹಿ ಬಹುಗುಣೈಹಿ, ಆಮೇಲೆ ಬ್ರಹ್ಮಣಾತ್ವಖಿಲೈರ್ ಗುಣೈಹಿ ಅಂತ ಇಷ್ಟು ಮೂರು ವಿಭಾಗ ಮಾಡ್ಕೊಂಡು ಬ್ರಹ್ಮದೇವರಿಗೊಂದು, ಬೇರೆ ದೇವತೆಗಳಿಗೊಂದು, ಮನುಷ್ಯರಿಗೊಂದು, ಈ ತರ ವ್ಯವಸ್ಥೆ. ನಾಲ್ಕೇ ಗುಣ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯತೆ ಇರೋದು. ಮತ್ತ ಹಾಗ ನಾಲ್ಕೇ ಗುಣ ಅಂದ್ಮೇಲೆ ಯಾಕೆ ನಾವೆಲ್ಲ ಅಷ್ಟೊಂದು ಶಾಖೆ ಯಾಕೆ ಓದ್ಬೇಕು ಅಂತ ಯೋಚಿಸ್ಬೇಡಿ. ಯಾಕೆಂದ್ರೆ ತಥಾಪಿ ತತ್ ಸ್ಥೇಮ್ನೆ ಯಥಾಶಕ್ತಿ ನಾನಾ ಶಾಖಾ ಶ್ರವಣಮಪಿ ಕರ್ತವ್ಯಂ. ಅದ್ ಮಾಡ್ಬೇಕು ಅಂತ ವಾದಿರಾಜರು ಹೇಳ್ತಾರೆ. ಮಾಡ್ಬೇಕು ಅದನ್ನ. ಏನು ನಾನಾ ಶಾಖಾ ಶ್ರವಣ, ಬರೀ ಋಕ್ಷಾಖೆ ಕೇಳಿ ಮುಕ್ತಾಯ ಸಾಕು ನಿಲ್ಲಿಸ್ಬೇಡಿ. ಯಜುಶಾಖೆ ಕೇಳಿ, ಸಾಮ ಶಾಖೆ ಕೇಳಿ, ಎಷ್ಟು ಸಾಧ್ಯನೋ ಅದನ್ನ ಹೇಳ್ತಾ ಇರ್ತ. ಯಥಾಶಕ್ತಿ ಅಂತ, ಯಥಾಶಕ್ತಿ ಇಲ್ಲಿ ಕೇಳೋದ್ರಲ್ಲಿ ಯಥಾಶಕ್ತಿ, ಮಾಡೋದು ಮುಂಚೆನೆ ನಮ್ಗೆ ಯಥಾಶಕ್ತಿ ನಾವು ಮಾಡ್ತೀವಿ, ನಾವೇ ಸಂಕೋಚ ಮಾಡ್ಕೊಂಡ್ಬಿಡ್ತೀವಿ. ನನ್ನ ಶಕ್ತಿಗೆ ನೋಡುವಾಗ ನಮ್ಮ ಶಕ್ತಿನೂ ಜಾಸ್ತಿ ಇದೆ ಅನ್ಕೊಂಡು ಹೋಗ್ತಾ ಇರ್ಬೇಕು. ಶಕ್ತಿ ಕಡಿಮೆ ಇದೆ, ನನಗೆ ಇದಾಗಲ್ಲ, ಇಷ್ಟೇ 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 ಅನ್ಕೊಂಡ್ರೆ ಇನ್ನೂ ಕಡಿಮೆ ಆಗ್ತಾ ಇರುತ್ತದು. ಜಾಸ್ತಿ ಶಕ್ತಿ ಅನ್ಕೊಂಡು ಹೋಗ್ತಾ ಇದ್ರೆ ನಮ್ ಯೋಗ್ಯತೆಗೆ ಸ್ವಲ್ಪ ಟಚ್ ಆಗ್ಬೋದು. ಎಲ್ಲದು ಯೋಗ್ಯತೆ ಜಾಸ್ತಿ ಇರುತ್ತೆ, ಆದ್ರೆ ನಮ್ಗೆ ಬೇಡ ಬೇಡ ಬೇಡ, ಅದು ನಮ್ ಯೋಗ್ಯತೆಗೆ ತಕ್ಕದ್ದಲ್ಲ, ಇದು ಬೇಡ, ನಮ್ ಯೋಗ್ಯತೆಗೆ ಇದೆಲ್ಲ ಕೇಳಲಿಕ್ಕೆ ಆಗಲ್ಲ. ಹಿಂಗ ನೀವೇ ಯೋಗ್ಯತೆ ನಮ್ ಯೋಗ್ಯತೆ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಮತ್ತೆ ಈ ಶಾಸ್ತ್ರ ಎಲ್ಲ ಯಾಕಿರೋದು. ಆದ್ರಿಂದ ಶಾಸ್ತ್ರದ ರೀತಿಯಲ್ಲಿ ಯೋಗ್ಯತೆ ತೀರ್ಮಾನ ಆಗ್ಬೇಕು ಅಂದ್ರೆ ಒಬ್ಬ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು, ತುಂಬಾ ಮಾಡ್ತಾನೆ ಇರ್ಬೇಕು. ಅದ್ ಯಾವ್ದೋ ಜನ್ಮಕ್ ಗೊತ್ತಾಗುತ್ತೆ, ಯಾವಲ್ಲೋ ಒಮ್ಮೆ. ನಾವ್ ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಈ ಗ್ರಂಥ ಓದಕ್ ನನಗೆ ಯೋಗ್ಯತೆ ಇಲ್ಲ, ಇದನ್ ನನ್ ಯೋಗ್ಯತೆ ಇಲ್ಲ ಅನ್ಕೊಂಡು ಸಂಕೋಚ ಮಾಡಿ ಯಥಾಶಕ್ತಿ ಕೇಳ್ತೀವಿ, ಯಥಾಶಕ್ತಿ ಮಾಡ್ತೀವಿ ಅಂತ ಆಗ್ಬಿಟ್ಟಿದೆ. ಆದ್ರೆ ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾರೆ ವಾದಿರಾಜ ಏನು, ತತ್ ಸ್ಥೇಮ್ನೆ, 4 ಗುಣ ಉಪಾಸನೆ ಮಾಡ್ಬೇಕಲ್ಲ, ಜ್ಞಾನ, ಆನಂದ, ಈ ಮತ್ತೆ ಆತ್ಮ, ಚಿತ್ ಅಂತೆ, ಇದು ಚಿತ್, ಸತ್ ಅಂತ ಏನು ಉಪಾಸನೆ ಮಾಡ್ಬೇಕಲ್ಲ, ಇದನ್ನ ಮಾಡ್ಬೇಕು ಅಂದ್ರೆ ಇದು ದೃಢ ಆಗ್ಬೇಕಲ್ಲ. ಮಾಡ್ಬೋದು, ಭಗವಂತ ಸತ್ಯ, ಭಗವಂತ ಜ್ಞಾನ, ಆನಂದ ಎಲ್ಲ ಮಾಡ್ಬೋದು. ಆದ್ರೆ ಮಾಡೋದು ದೃಢ ಆಗ್ಬೇಕಲ್ಲ. ದೃಢ ಆಗ್ಬೇಕು ಅಂದ್ರೆ ತುಂಬಾ ಓದ್ತಾ ಇರ್ಬೇಕಂತೆ. ಎಷ್ಟು ಶಾಖೆಗಳು ಸಾಧ್ಯನೋ ಅಷ್ಟು ಕೇಳ್ತಾ ಇರ್ಬೇಕು, ಓದ್ತಾ ಇರ್ಬೇಕು. ಅಷ್ಟೆಲ್ಲ ಮಾಡಿದಾಗ ಚೆನ್ನಾಗಿ ಭಗವಂತನ ಈ ಗುಣಗಳು ನಮ್ಮಲ್ಲಿ ದೃಢವಾಗಿ ನಿಲ್ಲತ್ತೆ. ಭಗವಂತನ ಗುಣಗಳು ನಮ್ಮಲ್ಲಿ ದೃಢವಾಗಿ ನಿಲ್ಲೋದು ಅಂದ್ರೆ ದೇವ್ರ ಗುಣ ನಮಗ್ ಬರುತ್ತೆ ಅಂತಲ್ಲ, ಆದ್ರೆ ಆ ದೇವರ ಗುಣದ ಚಿಂತನೆ, ಧ್ಯಾನ ನಮ್ಮಲ್ಲಿ ಚೆನ್ನಾಗಿ ಮೂಡುತ್ತೆ. ಅದು ಎಂದಿಗೂ ಅದು ಹಾರೋಗಲ್ಲ. ಅದರಿಂದ ಯೋಗ್ಯತೆ ಇರೋದು 4ರಲ್ಲೇ, ಅದು ಸರಿಯಾಗಿ ಚೆನ್ನಾಗಿ ಗಟ್ಟಿಯಾಗಿ ಕೂಡ್ಬೇಕು ಅಂದ್ರೆ ಚೆನ್ನಾಗಿ ಕೇಳ್ತಾ ಇರಿ, ಯಥಾಶಕ್ತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇರಿ ಅಂತ. ಕೇಳ್ಬೇಕು ಅನ್ನೋದು ಎಷ್ಟು ಸಾಧ್ಯನೋ ಅಷ್ಟು ಕೇಳ್ತಾ ಇರ್ಬೇಕು. ಮಿತಿ ಮೀರಿ ಅಂತ ನಾವ್ ಅನ್ಕೊಂಡಿರ್ತೀವಿ, ಆ ಮಿತಿ ಮೀರಿ ಏನ್ ದೇವ್ರು ಮಾಡ್ಸಿರಲ್ಲ, ಯೋಗ್ಯತೆಗೆ ತಕ್ಕಂತೆ ಮಾಡ್ಸಿರ್ತಾನೆ. ಅಥವಾ ಮಿತಿ ಮೀರಿ ನಾವು ಹೋಗ್ತಾ ಇದ್ರೆ ಅದ್ ಕೊನೆಗೆ ಯೋಗ್ಯತೆಗೆ ತಕ್ಕ ಹಾಗೆ ಬಂದ್ ನಿಲ್ಲಿಸಿರ್ತಾನೆ ದೇವ್ರು. ಈ ರೀತಿ ಈ ಮೊದಲನೇ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ಈ ಮಧ್ವಾಚಾರ್ಯರು ಬಳಸಿದ ಪೃಥಕ್ ದೃಷ್ಟಿ ಅನ್ನೋ ಒಂದು ಶಬ್ದಕ್ಕೆ ವಿವರಣೆ ಕೊಟ್ಟು ಚಿಕ್ಕದಾಗಿ, ನಂತರ ಈ ಸುಜ್ಞೇಯತ್ವ, ಚೆನ್ನಾಗಿ ಭಗವಂತನ ತಿಳಿಯಬೇಕು, ಅದೇ ಸಿದ್ಧಾಂತ ಯುಕ್ತಿ ಅಂತ, ಆ ಸಿದ್ಧಾಂತ ನಿಜವಾಗಿ ದ್ವೈತ ಸಿದ್ಧಾಂತ ಏನು ಉತ್ತರ ಕೊಡ್ತಾರೆ ಆ ಪ್ರಶ್ನೆಗೆ, ಅದನ್ನ ಸೇರಿಸಿ 2 ಶಬ್ದ ನಮಗೆ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಒಂದು ಸಾರವನ್ನ ತಿಳಿಸ್ಕೊಟ್ಟಿದೆ ಅಂತ ಅವರು ವಿವರಣೆ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಬರೋ ಒಂದು ಸೂತ್ರಕ್ಕರ್ಥ ಮತ್ತೆ ಭಾಷ್ಯದಲ್ಲಿ ಬರೋ ಶ್ಲೋಕಗಳು, ಇನ್ನು ಕೆಲವು ವಿಚಾರಗಳಿದೆ. ಆ ವಿಚಾರ ತಿಳ್ಕೊಂಡ ಮೇಲೆ ನಮ್ಗೆ ಪುನಃ ಈಗ ಎಲ್ಲ ಇನ್ನೊಂದು 41 ಅಧಿಕರಣ ಮುಗಿದ ಮೇಲೆ, ಇದು ಮೊದಲನೇ ಅಧಿಕರಣ, ಈಗ ಇನ್ನು 41 ಅಧಿಕರಣ ಮುಗಿಬೇಕು ಅಂದ್ರೆ ಇನ್ನು 2, 3 ಇನ್ನೂ ಹೋಗತ್ ಸುಮಾರಿದೆ. ಅಷ್ಟೆಲ್ಲ ಮುಗಿದ ಮೇಲೆ ಮತ್ತೆ ಸರ್ವವೇದಾಂತ ಪ್ರತ್ಯಯಾಧಿಕರಣ ಆಗ್ ಬರುತ್ತೆ. ಆಗ ಮರ್ತೋಗ್ಬಿಟ್ಟಿರ್ತೇವೆ ನಾವು ಕೆಲಸಲಿ. ಅಂದ್ರೆ ಈಗ ನೆನಪಿಸ್ಕೊಂಡಿರ್ಬೇಕು ನಾವು, ಈ 42 ಅಧಿಕರಣ ಆದ್ಮೇಲೆ, ಅಷ್ಟೊತ್ತಿಗೆ ಸುಮಾರು ದಿವಸಗಳಾಗಿರ್ಬೋದು, ಅದಾದ್ಮೇಲೆ ಸರ್ವವೇದಾಂತ ಪ್ರತ್ಯಯಾಧಿಕರಣ, ಇವತ್ತಿನ ವಿಷಯ ಏನಿತ್ತು, ನಿನ್ನೆ ವಿಷಯ ಏನಿತ್ತು, ಅದು ಮತ್ತೆ ಬರುತ್ತೆ. ಆಗ ಅಲ್ಲಿ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ವಿಚಾರ ಮಾಡ್ತಾ ಹೋಗಿದ್ದಾರೆ. ಆ ವಿಚಾರ ಏನು ಅಂತ ಆಮೇಲೆ ಮತ್ತೆ ವಿಸ್ತಾರವಾಗಿ ಗೊತ್ತಾಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಈ ಅಧಿಕರಣದಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ತಿಳಿಲಿಕ್ಕಿದೆ. ಅದೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಕುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಮುನ್ಮೂರ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.